ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದು ರೆಡಿ ಆದಮೇಲೆ ಊಟ ಮಾಡಿದೆ. ಒಂದು ದಿವಸ ನಮ್ಮಮ್ಮ ಬೇರೆ ಬೇರೆ ಥರ ಅಡುಗೆ ಮಾಡ್ತಾಳೆ, ಒಂದೊಂದು ದಿವಸ ಅಡುಗೆನೇ ಇರಲ್ಲ, ಮನೇಲಿ ಪಲ್ಯ ಒಂದೇ ಇರುತ್ತೆ. ರೆಡಿಯಾಗಿಬಿಟ್ಟು ಆ ಹೊರಗಡೆ ಬಂದೆ, ಗಣಪತಿನ ನಮಸ್ಕಾರ ಮಾಡಿದೆ. ಹಾಗೆ ಮಾರುತಿ ಹತ್ರಕ್ಕೆ ಹೋಗಿ ಮಾರುತಿ ಕೂಡ ನಮಸ್ಕಾರ ಮಾಡಿದೆ. ಅದಾದಮೇಲೆ ನನ್ನ ಮುಂದಿನ ಕೆಲಸ ಅಲ್ವಾ, ಹಾಗೆ ಫೈನಲ್ ಕೆಲಸಕ್ಕೆ ಬಂದೆ. ಇಂಥ ಬಿಲ್ಸಲ್ಲಿದ್ದರೂ ಕೂಡ ಸಹ ಕಾರ್ಯಕರ್ತರು ಹೋರಾಟ ಮಾಡ್ತಿದ್ರು. ಯಾಕಪ್ಪ ಅಂದರೆ ಅವ್ರದ್ದು ಪೇಮೆಂಟ್ ಜಾಸ್ತಿ ಮಾಡಬೇಕಂತ ಹೋರಾಟ ಮಾಡ್ತಾಯಿದ್ರು. ಹಾಗೆ ನಿವೃತ್ತಿ ಹೊಂದೋರಿಗೆ 3 ಲಕ್ಷಕ್ಕಿಂತ ಹೆಚ್ಚಿರಬೇಕಂತ ಹೋರಾಟ ಮಾಡ್ತಿದ್ರು. ನೋಡ್ತಂಗೆ ಕತ್ಲಾಗೋಯ್ತು. ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೆ. ಮನೆಗೆ ಬರಬೇಕಾದ್ರೆ ಅಲ್ಲಿ ನೋಡಿದ್ರೆ ಫುಲ್ DJ. ಯಾಕಂದರೆ ಇವತ್ತು 7 ದಿವಸ ಆಯ್ತಲ್ವ ಗಣಪತಿ ಹೋಗ್ತಾನೆ. ಸೊ ಹಂಗಾಗಿ ನಮ್ಮ ಮನೆ ಬಲ್ಲಿರೋ ಗಣಪತಿನೂ ಹೋಗ್ತಾ ಇದ್ದ. ಎಲ್ಲರೂ ಫುಲ್ ಗಿಜ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡಿ ಬನ್ನಿ, ನಮ್ಮ ಗಣಪತಿ ತೋರಿಸ್ತೀನಿ. ಇಷ್ಟು ದೊಡ್ಡ ಗಣಪತಿ ನೋಡಿ, ಎಷ್ಟು ಚಂದ ರೆಡಿ ಮಾಡ್ಯಾರ. ರೆಡಿ ಮಾಡಾದ್ಮೇಲೆ ಹುಡುಗಿಯರೆಲ್ಲ ಡ್ಯಾನ್ಸ್ ಮಾಡತ್ತಿರಪ್ಪ. ನಂಗೆ ಭೀ ಡ್ಯಾನ್ಸ್ ಮಾಡ್ಬೇಕನ್ಸಿತ್ತು. ಹೋಗ್ಬೇಕಂದೆ, ನನಗೂ ಯಾರ ಜೊತೆ ಪಾರ್ಟ್ನರ್ ಇಲ್ಲ ಅಂದ್ಕೊಂಡೆ. ಹಂಗೂ ಹಿಂಗೂ ನಾನು ಡ್ಯಾನ್ಸ್ ಮಾಡಬೇಕು ಅಂತ ಹೋದೆ. ನೋಡಿ, ಕುಡುಕು ಅಂಕಲ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ. ನಾನು ಹೋಗಿ ಡ್ಯಾನ್ಸ್ ಮಾಡಬೇಕು ಅನಿಸ್ತು. ಅಂಕಲ್ ನೋಡಿ ನಾನು ಹೋಗಿ ಡ್ಯಾನ್ಸ್ ಮಾಡಿದೆ. ಅಂತೂ ಡ್ಯಾನ್ಸ್ ಮಾಡಬೇಕಂದ್ರೆ ನಂಗಂತೂ ಸ್ಟೆಪ್ ಬರ್ತಾಯಿರಲಿಲ್ಲ. ಆಂಟಿದವರೇ ಹೇಳ್ಕೊಡ್ತಾಯಿದ್ರು. ಆಂಟಿದವ್ರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಂಗೆ ಒಂದು ಚೂರು ಹೇಳ್ಕೊಟ್ರು. ನಾನು ಸ್ವಲ್ಪ ಡ್ಯಾನ್ಸ್ ಮಾಡಿದೆ. ಹಾಡು ಎಷ್ಟು ಚೆನ್ನಾಗಿ ಹಾಕ್ತಾಯಿದ್ರು. ಆ ಹಾಡು ನಂಗೆ ತಿಳಿತಾನೆ ಇರಲಿಲ್ಲ, ಯಾಕಂದ್ರೆ ಹಿಂದಿ ಇತ್ತು, ನಂಗೆ ಹಿಂದಿ ತಿಳಿಯಲ್ಲ. ಸೊ ಹಂಗಾಗಿ ನಾ ಭೀ ಅಂದ್ರೆ ಭೀ ಸುಮ್ಮನೆ ಡ್ಯಾನ್ಸ್ ಮಾಡ್ದೆ ನಂಗೆ ಬಂದಂಗೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಂಗೆ ಡ್ಯಾನ್ಸ್ ಬರಲ್ಲಂದ್ರೂ ಅವರು ಮಾಡು ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು. ನಾನು ಹಂಗೂ ಹಿಂಗೂ ಡ್ಯಾನ್ಸ್ ಮಾಡ್ದೆ. ಫೈನಲಿ ಡ್ಯಾನ್ಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇಷ್ಟೇ ಇವತ್ತಿನ ವ್ಲಾಗ್.